ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ಹತ್ರ ಆರ್ಕೆಸ್ಟ್ರಾ ಮಾಡ್ದಂಗಿತ್ತು. ಸಕಲಾಗಿತ್ತು. ಒಳ್ಳೆ ಹಾಡು ಹಾಡಿದ್ರು ಕ್ರೆಡಿಟ್ ಮಾತ್ರ ಕೊಡಲ್ಲ. ಇಲ್ಲ ರೇಮೋ, ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಆಮೇಲೆ ಹೊಸ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿದೆ. ಪೇಮೆಂಟ್ ಬಂತು ಸರ್. ಹೌದಾ? ಇವ್ರದಲ್ಲ ಸರ್, ಯಾವ್ದೋ ಪ್ರೋಗ್ರಾಮ್ ಪೇಮೆಂಟ್ ಬಂತು. ಹಲೋ, ನಾನು ಸ್ವಲ್ಪ ಪೇಮೆಂಟ್ ಕೊಟ್ಟಿಗೆ ಈ ಹೇರ್ ಸ್ಟೈಲು. ನಾನು ಎಷ್ಟು ಕೊಟ್ಟಿರ್ಬೇಡ ಅವ್ರಿಗೆ. ಅವ್ರ ಮಿಸ್ಟರ್ ಲಂಕೇಶ್. ಅಲ್ಲ, ಇನ್ನೆಷ್ಟು ಕೊಡಿ, ಇನ್ನೆಷ್ಟು ಕೊಡಿ ಅಷ್ಟೇ ಇರುತ್ತೆ. ಉಪ್ಪೆಲ್ಲ ಬಳಸ್ಕೋಬೇಕು ಆಮೇಲೆ ನೀವು. ಅವ್ರ ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಆಡಿಯನ್ಸ್, ನೈಸ್ ಪೊಲ್ಯೂಷನ್. ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಲಯನ್ ಡೇಟ್ ಸಿರಪ್. ನೋಡ್ರಪ್ಪ, ಯಾರ ತಗೋಬೇಕು ಅಂದ್ರೆ 2-4 ಜನ ತಗೊಳ್ಳಿ. ಯಾವನವನು? ಒಂದ್ ನಿಮಿಷ ಇರಪ್ಪ. ನಾವು ಆಡಿಯನ್ಸ್ ಕೂರೋದಕ್ಕೆಲ್ಲ ದುಡ್ಡು ಇಸ್ಕೊಳ್ಳಲ್ಲ ಕಣ. ಯಾವನವನು ಬ್ಲಾಕ್ ಟಿಕೆಟ್ ಮಾಡ್ತಾ ಇರೋದು? ಇಲ್ಸ್ರಲ್ಲಿ ಇಲ್ಸ್ರ. ಯಾರಿಗೆ ತೊಳಿ ಬೇಗ ಬೇಗ ದುಡ್ಡು ಎತ್ತಕೊಂಬರ್ರವನ್ನ ಎತ್ತಕೊಂಬರ್ರ ಇಲ್ಲಿ. ಉದ್ದೇಶ ನಿನಗೇನೋ ಬಂತು ರೋಗ, ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಾ ಇದೆಯಲ್ಲೋ. ಅದು ಏನಿಲ್ಲ ಬಾಬಾ, ಮುತ್ತು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಪಾರ್ಟ್ನರ್ ಆಗುವುದ್ನ. ನನ್ನ ಹತ್ರ ಐತೆ ಕಾಸು, ಅದಕ್ಕೆ ಪಿಕ್ಚರ್ ಟಿಕೆಟ್ ನ ಬ್ಲಾಕ್ ಅಲ್ಲಿ ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ಹಂಗೆ ದುಡ್ಡು ಹಾಕ್ಬಿಡುಮ ಅಂತ ಬಂದೆ. ಯಾವ ಪಿಕ್ಚರ್ ಟಿಕೆಟ್ ಮಾಡ್ತಾ ಇದ್ದು? ಹ್ಯಾಪಿ ಜರ್ನಿ. ನಿಂತೋಯ್ತಲ್ಲ ಸಾಂಗ್, ನಿಂತೋಯ್ತು. ಪಿಕ್ಚರ್ ಹೆಸರು ಕರೆಕ್ಟ್ ಆಗಿ ಹ್ಯಾಪಿ ಜರ್ನಿ. ಹ್ಯಾಪಿ ಅಪ್ಪ, ನೀನ್ ಹೇಳಬೇಡ, ನೀನ್ ಹೇಳಮ್ಮ. ಹ್ಯಾಪಿ ಜರ್ನಿ. ಅದೇ ಜರ್ನಿ. ಅಪ್ಪ, ನೀವಿಬ್ರು ಎಲ್ಲಿಂದ ಬರ್ತಾ ಇದೀರಪ್ಪ? ನೋಡಿ ಸೃಜಾ, ನಾನು ಆ ಜರ್ನಿ ಇದೆಯಲ್ಲ, ಅದು ರಿಲೀಸ್ ಆಗಿಬಿಡ್ತು ಪಿಕ್ಚರ್. ಹೌದು, ನಿನ್ನೆ. ಅದಕ್ಕೆ ನಾನೇ ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಬಂದೆ ನಾನು. ಕಂಗ್ರಾಚುಲೇಷನ್ಸ್ ಸೃಜಾ, ನೆನ್ನೆ ನಿನ್ ಸಿನಿಮಾ ರಿಲೀಸ್ ಆಗಿದೆ. ಹೇಗಿದೆ ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ದೇವ್ರ ದಯಿಂದ. ಫಸ್ಟ್ ಡೇ ಫಸ್ಟ್ ಶೋ ಇಂದ ಹಿಡಿದು ಎಲ್ಲಾ ಶೋಗಳು ಚೆನ್ನಾಗಾಯ್ತು. ನೀವ್ ಯಾವಾಗ ನೋಡ್ತೀರಾ ಪಿಕ್ಚರ್ನ? ಟಿವಿ ಬಂದ್ಮೇಲೆ ನೋಡ್ತಿರುವ. 7 ಗಂಟೆ ಹೊಸಿ ತಡ್ಕೊಳಪ್ಪ ಅಂದ್ರೆ ಅದ್ರ ಟ್ರೇಲರ್ ಹಾಕ್ತಾರಲ್ಲ, ಅದಿನ್ನೂ ನೋಡಕ್ಕಾಗಿಲ್ಲ. ನೋಡ್ಮೇಲೆ ಹೋಯ್ತೀನಿ ಅಂತ ಕಬ್ಬಿನ ಗದೆ ಶಾಂತಿ ಹೇಳಿದ್ಲು. ಅದಕ್ಕೆ ಅವಳು ಜೊತೆಗೆ ಹೋಗಮ್ಮ ಅಂತ ಕಾಯ್ತಾ ಕುಂತೀನಿ. ಮುದ್ದೆ, ನಾನು ನೋಡಿಲ್ಲ ಟ್ರೇಲರು. ನನಗೆ ಕಬ್ಬಿನ ಗದೆ ಶಾಂತಿ ಬೇರೆ, ನೀ ಬೇರೆ ಅಲ್ಲ ಕಣ. ನನಗೂ ಅಷ್ಟೇ ಮುದ್ದೆ. ಉದ್ದೇಶ ಇದಕ್ಕೆ ಹೇಳೋದು ಇಟ್ ವಿಕೆಟ್ ಅಂತ. ಸುಮ್ನೆ ನಿಂತ್ಕೋ. ನೀನ್ ಸುಮ್ನೆ ಇರ್ಬೋ. ಮುತ್ತು, ಹೆಂಗಿತ್ತು ಟ್ರೈಲರು? ಅದು ನೀನು ಸವಾಸನೆ ಬೇಡಪ್ಪ ನನಗೆ. ಯಾಕೆ, ಏನಾಯ್ತು? ಏನ ಆ ಫೈಟಿಂಗ್ ಅಲ್ಲಿ ಅವ್ನಿಗೆ ಯಾವನ್ಗೋ ತದೆ ಮೇಲೆ ಒದ್ಬಿಟ್ಟೆ, ಹಂಗೆ ಹೋಗ್ಬಿಟ್ಟ ಅವನು. ಟೆನ್ಷನ್ ತಗೋಬೇಡ, ನಿಂಗೆ ಅಷ್ಟೆಲ್ಲ ಹೊಡಿಯಲ್ಲ ನಾನು. ಇವನಿ, ಹೆಂಗಿತ್ತು ಟ್ರೈಲರ್? ಸೃಜಾ, ಸೂಪರ್ ಆಗಿತ್ತು. Thank you. ನನ್ನನ್ ಹೀರೋಯಿನ್ ಆಗಿ ಹಾಕೊಂಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಬಟ್ ನೆಕ್ಸ್ಟ್ ಸಿನಿಮಾ ನೆಕ್ಸ್ಟ್ ಸಿನಿಮಾದಲ್ಲಿ 100% ನಿನ್ನ ಹೀರೋಯಿನ್ ಫಿಕ್ಸ್. ಮುದ್ದೇಶ, ಹೆಂಗಿತ್ತ ಟ್ರೈಲರು? ಪರವಾಗಿಲ್ಲ ಬಾ, ಎಲ್ಲ ನಾನು ಹೇಳ್ಕಟ್ಟಂಗೆ ಮಾಡಿದ್ಯಾ ನೀನು? ಪಕ್ಕ ನಾನು ಹೆಂಗ್ ಫೈಟಿಂಗ್ ಹೇಳ್ಕೊಟ್ಟೆ ಹಂಗೆ ಮಾಡಿದೆ ನೀನು. ಥ್ಯಾಂಕ್ಸ್ ಕಣ, ಥ್ಯಾಂಕ್ ಯು. ಯಾಕೋ ಅಷ್ಟು ಬೇಗ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟೆ? ಇಲ್ಲ, ಎಕ್ಸರ್ಸೈಸ್ ಮಾಡಿದೆ ಅಷ್ಟೇ ಬೋ. ಈ ತರ ಸುಮ್ಮನೆ ಬಗ್ಬಿಟ್ಟು ಹಂಗೆ ನಮ್ ದೇವ್ರ ಕತೆ. ಶಾಂತಿ, ನೀನ್ ಎಲ್ಲೇ ಇದ್ರು ಈ ಟ್ರೈಲರ್ ನೋಡಿರ್ತೀಯ. ನೀನ್ ಮಜಾಟಕ್ಕೆ ಮಿಸ್ ಮಾಡಕ್ಕಿಲ್ಲ ಅಂತ ನಂಗೆ ಗೊತ್ತು. ಇನ್ನೇ ನೀನ್ ಟ್ರೈಲರ್ ನೋಡಿದಾಗಿತ್ತಲ್ಲ, ನಾವು ಒಟ್ಟಿಗೆ ಮಳವಳ್ಳಿಲಿ ಪಿಕ್ಚರ್ ನೋಡಕ್ ಹೋಗಮ್ಮ, ಆಯ್ತಾ? ಒಂದೇನೋ ಓಕೆ. ತಮ್ಮಿಬ್ರದೇನು ಅವತಾರ? ನಾನು ಬೆಳಿಗ್ಗೆ ಎದ್ಬಿಟ್ಟೆ, ಹಂಗೆ ಬಕೆಟ್ ಹಿಡ್ಕೊಂಡು ಹೋಗ್ಬಿಟ್ಟೆ, ಒಂದ್ ಕಡೆ ಹಿಂಗ್ ಕೂತ್ಕೊಂಡ್ಬಿಟ್ಟೆ. ಏನದು? ನಾನು ಪೋಸ್ಟ್ ಅನ್ಸಕ್ ಹೋಯ್ತೀನಪ್ಪ ಅಂತ ಹೇಳಿದ್ದು ನಾನು ಅಷ್ಟೇ. ಓಕೆ 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 ಓಕೆ. ಏನೇನೋ ಅಪಾರ್ಥ ಮಾಡ್ಕೊಂಡ್ಬಿಟ್ಟು. ಸಾರಿ, ನನ್ ಮಿಸ್ಟೇಕ್ ಸಾರಿ.
ಹೌದು ನಿಂದೆ ನಮ್ಮ ಗೆಟಪ್. ಸೃಜಾ ನಿನ್ ಸಿನಿಮಾ 100 days ಓಡ್ಲಿ ಅಂತ ಬೆಳಿಗ್ಗೆನೆ ಎದ್ದು ನೆಲ್ಮಂಗಲದ ನೀಲ್ಕಂಠ ಸ್ವಾಮಿ ದೇವಸ್ಥಾನದ ಹಿಡಿದು ರಾಜರಾಜೇಶ್ವರಿ ನಗರದ ರಾಜೇಶ್ವರಿ ದೇವಸ್ಥಾನದವರೆಗೂ ಸುತ್ತಾಡಿ ಕುಂಕುಮಾರ್ಚನೆ, ಹೋಮ, ಅಭಿಷೇಕ ಎಲ್ಲಾ ಮಾಡಿಸ್ಕೊಂಡ್ ಬಂದಿದ್ದೀನಿ ಸೃಜಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅಲ್ಲ ಕಣ್ರು, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀರಿ ಅಂದ್ರೆ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲಪ್ಪ. ಲೈ ನಾನು ನಿನ್ನ ಫ್ರೆಂಡ್ ಕಣ. ಪ್ರಾಕ್ಟಿಸ್ಶಿಪ್ ಅಲ್ಲಿ ನಾನು ಇಷ್ಟು ಮಾಡ್ಲಿಲ್ಲ ಅಂತಂದ್ರೆ ನಾನು ಇದ್ದು ಬದುಕ್ತಂಗೆ ಸತ್ತಂಗೆ. ನಂದು ನಿಂದು ರಕ್ತ ಸಂಬಂಧ ಬಾವ. ಹೇ, ರಕ್ತ ಸಂಬಂಧ ಹೆಂಗ ಆಗ್ತೀವಿ ನಾವಿಬ್ರು? ನೀನೇ ಹೇಳಿಲ್ಲ ಬಾವ, ಯಾಕೋ ನನ್ ರಕ್ತ ಇರ್ತೀಯ ಅಂತ ಅವಾಗವಾಗ ಹೇಳಿಕಿಲ್ವಾ? ನಿನ್ ರಕ್ತ ಇರದ್ಮೇಲೆ ನಂದು ನಿಂದು ಸಂಬಂಧ ಇತ್ತು ತಾನ್ ಲೆಕ್ಕ. ಸೃಜಾ ಒಂದ್ ಪಕ್ಷ ಲವ್ವರ್ ಕೈ ಕೊಟ್ರು ಲವ್ವರ್ ತಂಗಿ ಯಾವತ್ತೂ ಕೈ ಕೊಡಲ್ಲ ಸೃಜಾ. ನಾನ್ ಈಗ ತಾನೇ ಬರ್ದಿರೋ ಗಾದೆ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಸೃಜಾ, ನಿನ್ಗೆ ಒಳ್ಳೇದಾಗ್ಲಿ ಅಂತ. ಯಾಕೋ ನೀವ್ ಇಷ್ಟೆಲ್ಲ ಹೇಳಿದ್ರು ನನಗೆ ಡೌಟ್ ಜಾಸ್ತಿ ಆಗ್ತಿದೆ ಹೊರತು ಕ್ಲಾರಿಟಿ ಮಾತ್ರ ಸಿಗ್ತಾ ಇಲ್ಲ. ಸರ್ ಒಂದ್ ಸೀರಿಯಸ್ ರಿಕ್ವೆಸ್ಟ್ ಇದೆ. ಸೀರಿಯಸ್ ರಿಕ್ವೆಸ್ಟ್ ಮಜಾ ಟಾಕೀಸ್ ಅಲ್ಲಿ ಹೇಳಪ್ಪ, ಹೇಳಪ್ಪ. ಏನ್ ಹೇಳೋದು ಸರ್, ನಾನ್ ನಿಮ್ ಕಟ್ಟ ಅಭಿಮಾನಿ. ಇದುವರೆಗೂ ಮಜಾ ಟಾಕೀಸ್ ಪ್ರತಿ ಎಪಿಸೋಡ್ 4 ಸತಿ ನೋಡಿದೀನಿ. ನಿಮ್ಮಿಂದ ಈ ತರ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಬೇಜಾರಾಗ್ತಿದೆ ಸರ್. ಹೊಸದ್ ನಾನೇನಮ್ಮ ಮಾಡ್ದೆ? ಏನೇ ಹೇಳೋದಿದ್ರು ಸ್ಟೇಜ್ ಮೇಲೆ ಬಂದ್ ಮಾತಾಡ್ತೀನಿ ಸರ್. ಬಾಮ್ಮ. ಗರ್ಲ್ಸ್ ಬನ್ನಿ, ಸ್ಟಾರ್ಟ್ ಮಾಡಿ. ಡೌನ್ 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 ಡೌನ್. ಯಾರಕ್ ಡೌನ್ ಡೌನ್? ಅದೇ ಸರ್, ಮನೆ ಹಾಳ್ ಮಾಡೋ ಬಾರ್ ಇಟ್ಕೊಂಡಿದಾರಲ್ಲ ಆ ಮುತ್ತುಮಣಿನ ಕರೀರಿ ಫಸ್ಟ್. ಓ, ಅಲ್ಲಿ ಕನೆಕ್ಟ್ ಆಗಿರೋದಾ? ನಿಮಿಷ. ತುತ್ತಮಣಿ, ಇಲ್ಲಿ ಯಾರೋ ನಿನ್ ಫ್ರೆಂಡ್ಸ್ ಬಂದವ್ರು, ಬಾಪ ಇಲ್ಲಿ ಏನೋ ಮಾತಾಡ್ಬೇಕಂತ. ನೀನು ಯಾರು ಬಂದಿರೋದು? ಯಾರೋ 4-5 ಜನ ಹೆಣ್ಮಕ್ಳು ಬಂದಿಯಾರ ಬಾಯ್ಲಿ. ಹೆಣ್ಮಕ್ಳ? ಬೇಗ ಬಾ. ನಾನು ಹುಟ್ಟು ಬಟ್ಟರೆ ಬಂದ್ಬಿಡ್ತೀನೋ. ನೀನು ಹುಟ್ಟು ಬಟ್ಟೆಲ್ ಬಾ, ಆದ್ರೆ ಹುಟ್ಟು ಬಟ್ಟೆಲ್ ಬರ್ಬೇಡ. ಬೇಗ ಬಾ. ಬಂದೆ. ಬಾ, ಬೇಗ ಬಾ. ಹಲೋ ಗರ್ಲ್ಸ್. ಏನು ಕೈಯಲ್ಲಿರೋದು ನೋಡ್ಬಿಟ್ಟು ಶಾಯ್ ಕೈ ಬಿಟ್ರಾ? ಅದು ನಾನು ಬಾರಲ್ಲಿ ತಪ್ಲೈ ಮಾಡ್ತಾ ಇದ್ದೆ, ನೀವೆಲ್ಲ ಬಂದ್ಬಿಟ್ಟಿದ್ರೆ ಅಂತ ಗೊತ್ತಾಯ್ತು. ಅದಕ್ಕೆ ಹೆಂಗಿದೀನಿ ಹಂಗೆ ಬಂದ್ಬಿಟ್ಟೆ. ಒಂದ್ ನಿಮಿಷ ನಮಗ್ ಬೇಕಾಗತ್ತೆ. ಆ ಗ್ಯಾಪ್ ಅಲ್ಲಿ ವಾ ತಟ್ರು ಬಂದ್ಬಿಟ್ಟವ್ರೆ. ತಟ್ರಲ್ಲ, ಭಟ್ರು. ಅದೇ ತಟ್ರು, ಯೋಗರಾಜ್ ಭಟ್ರು. ಯೋಗರಾಜ್ ತಟ್ರು. ಅಲ್ಲಿವರೆಗೂ ನೀವು ತೊಡ್ಲೆ ಬೀಜ ತಿನ್ಕೊಂಡಿರಿ, ನಾನು ಅವ್ರ ಜೊತೆ ಮಾತಾಡ್ತಿರ್ತೀನಿ. ಹೇಳಿ ಗರ್ಲ್ಸ್, ಹೌ ಆಮ್ ಐ ಹೆಲ್ಪ್ ಯು? ಏನಯ್ಯ ಹೆಲ್ಪ್ ಮಾಡೋದು? ಗರ್ಲ್ಸ್ ಸ್ಟಾರ್ಟ್ ಮಾಡಿ. ಡೌನ್ ಡೌನ್ ಮುತ್ತು ಮಣಿಗೆ ಡೌನ್ ಡೌನ್, ಧಿಕ್ಕಾರ ಧಿಕ್ಕಾರ ಮುತ್ತು ಮಣಿಗೆ ಧಿಕ್ಕಾರ. ಅಲ್ಲಮ್ಮ, ನಾನು ಏಳು ಮಾಡಬಾರ್ದು ಮಾಡಿದೆ ಅಂತ ಡೌನ್ 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 ಅಂತಿದ್ರ ನೀವು? ಅಯ್ಯೋ ಮೂದೇವಿ, ನಿನ್ನಿಂದ ನಿನ್ ಬಾರಿಂದ ಆಗ್ತಿರೋ ಒಂದೊಂದ್ ಅವನಂತರ ಸಾಕಾಗ್ತಿಲ್ಲ ನೋಡೋಕೆ. ತಿಂಗ್ಳನ್ ಗಟ್ಲೆ ತಡ್ಕೊಂಡ್ ಸಾಕಾಗ್ ಹೋಗ್ಬಿಟ್ಟಿದೆ. ಇವತ್ ಒಂದ್ ನಿನ್ ಬಾರ್ ಮುಚ್ಬೇಕು, ಇಲ್ಲ ನಿನ್ ಮಜಾ ಟಾಕೀಸಿಂದ ಆಚೆ ಹೋಗ್ಬೇಕು. ಮಜಾ ಟಾಕೀಸಿಂದ ಆಚೆ ಹೋಗು. ಈಗ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿರೋದು? ಏನ್ ಪ್ರಾಬ್ಲಮ್ ಆಗಿದ್ಯಾ? ಹೆಣ್ಮಕ್ಳು ಮೊದ್ಲೆಲ್ಲ ಸಾಯಂಕಾಲ ಓಡಾಡಕ್ ಆಗಲ್ಲ ಅಂದ್ರೆ ನಿನ್ ಬಾರಿಂದ ಬೆಳಗ್ಗೆ ಕೂಡ ತಲೆ ಇಟ್ಕೊಂಡು ಓಡಾಡಕ್ ಆಗಲ್ಲ. ಅದು ಅಲ್ಲದೆ ಲೇಡೀಸ್ ಪಿ ಜಿ ಇರೋ ರೋಡ್ ಅಲ್ಲಿ ನಿನ್ ಬಾರ್ ಇಟ್ಟಿದ್ಯಲ್ಲ, ನಿನ್ಗೊಂಚೂರು ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ಯಾ? ನೋಡೋದು ನೀನೆ ತಪ್ಪು ತಿಳ್ಕೊಂಡಿದ್ಯಮ್ಮ ನೀನೆ. ಅಕಸ್ಮಾತ್ ಲೇಡೀಸ್ ಪಿ ಜಿ ಇರೋ ರೋಡಲ್ಲಿ ಬಾರ್ ಇರಲಿಲ್ಲ ಅಂತ ಹಿಡ್ಕೊ. ಅವಾಗ ಏನ್ ಮಾಡೋರು? ಈ ಹುಡುಗರೆಲ್ಲ ತೈಕ್ ತಗೊಂಡು ಬೀಟ್ ಹಾಕೋದು, ವಿಸಿಲ್ ಹೊಡಿಯೋದು, ಕಮೆಂಟ್ಸ್ ಮಾಡಿ ಕಾಟ ಕೊಡ್ತಿದ್ರು. ಇದೆಲ್ಲ ಮಾಡ್ತಿದ್ರು ತಾನೆ. ಈಗ ಅಲ್ಲಿ ನನಗೆ ಬಾರ್ ಇದೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಅಲ್ಲಿ ತಗಲಾಕೊಂಡ್ಬಿಡ್ತೀನಿ ಅಂತ ಅವರು ಬೈಕಲ್ಲೇ ಬರೋದೇ ಬಿಟ್ಬಿಟ್ಟಿರ್ತಾರೆ. ಫುಲ್ ಟೈಟ್ ಆಗಿಬಿಟ್ಟಿರ್ತಾರೆ, ಬಾಯಿ ಬಿಡಲ್ಲ ಅವರು. ಇನ್ನು ಕಮೆಂಟ್ ಎಲ್ಲಿಂದ ಮಾಡ್ತಾರೆ, ಲೈಕ್ ಎಲ್ಲಿಂದ ಮಾಡ್ತಾರೆ, ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕಾಗಿದೆ. ಇನ್ನ ಸಿಳ್ಳೆ ಹೊಡೆದು ಲೈಟ್ ಹೊಡೆಯಕ್ಕೆ ಎಲ್ಲಿ ಬರ್ತಾರೆ? ನೋಡಮ್ಮ, ನಿಮ್ಮ ರೋಡಲ್ಲಿ ನಾನು ಬಾರ್ ಇಟ್ಟಿರೋದು ನಿಮ್ಮ ಸೇಫ್ಟಿಗೆ. ಹೌದಾ? ಒಂದ್ ನಿಮಿಷ ಹತ್ರ ಬರ್ತೀರಾ? ನಾನಾ? ಯಾ ನೀವೇನೆ? ಒಂದು ಹುಡುಗಿ ಹತ್ರ ಕರಿತೀನಿ ಅಂತಂದ್ರೆ ಯಾವನು ಹೋಗಲ್ಲ. ಏಯ್, ತಗದ್ ಬಿಟ್ಟ ಅಂದ್ರೆ ಮಗನ ಸೇಫ್ಟಿ ಅಂತೆ. ರಾತ್ರಿ ಆದ್ರೆ ಕುಡ್ಕೊಂಡ್ ಸಾಯ್ತಾ ಇರ್ತೀರಾ, ಮಕ್ಳು ಓದಕ್ಕಾಗಲ್ಲ, ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅಟ್ಲೀಸ್ಟ್ 12 ಗಂಟೆಗಾರು ನಿಲ್ಲಿಸ್ತಾರೆ ಅಂದ್ರೆ ಇನ್ನೂ ಜೋರಾಗೆ ಮಾಡ್ತಿದ್ದೀರಾ. ತಡ್ಕೊಳಕ್ ಆಗದ್ರೆ ಸಾಕಾಗ್ ಹೋಗ್ಬಿಟ್ಟಿದೆ. ಯಾಣ ಅವರು ಮಾತ್ರ ತೊಡ್ಲೆ ಬೀಜ ಕೊಟ್ಬಿಟ್ರೆ
ತಿನ್ಕೊಂಡ್ರು. ಥ್ಯಾಂಕ್ ಯು. ನೋಡಮ್ಮ, ಇದು ಕೂಡ ನಿಮ್ಮ ಸೇಫ್ಟಿಗೆನೆ. ಹೆಂಗೆ? ಬಾರು ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ. ಅನ್ಅಫಿಷಿಯಲ್ ಆಗಿ 1 ಗಂಟೆವರೆಗೂ ಶಟರ್ನ ಕ್ಲೋಸ್ ಮಾಡ್ಬಿಟ್ಟು ನಾವು ಸಪ್ಲೈ ಮಾಡ್ತಾ ಇರ್ತೀವಿ. ಆಮೇಲೆ ಬೆಳಗಿನ ಜಾವ 4:15 ಗಂಟೆಗೆ ಯಾರಾದ್ರೂ ಬಂದು ಬಾಗಿಲು ತರ್ತಾರೆ. ಇವರು ಸೈಲೆಂಟ್ ಆಗಿರೋದು ಎಷ್ಟೊತ್ತು? ಬರೀ 3 ಅವರ್ಸ್ ಮಾತ್ರ. ಆ 3 ಅವರ್ಸ್ ಅಲ್ಲಿ ಯಾವ ಕಳ್ಳ ತಾಲಿ ಮನೆಗೆ ಬಂದು ಬಾಗಿಲು ಬಡಿಯಕ್ ಸಾಧ್ಯ? ಹೇಳ್ಬೇಕು ಅಂತಂದ್ರೆ ನಮ್ಮ ಬಾರಲ್ಲಿರೋ ಕುಡುಕರು ನಿಮ್ ಯಾರನ್ನ ಕಾಯ್ತಾ ಇದೀವಿ ಗೊತ್ತಾ? ನಾವು ಸೆಕ್ಯೂರಿಟಿ ಇದ್ದಂಗೆ ನಾವು. ಏ ಜಾಸ್ತಿ ಆಯ್ತು. ಅಲ್ಲ ನನ್ನ ಮುತ್ತುಮಣಿ. ಮುತ್ತುಮಣಿ ಜಾಸ್ತಿ ಆಯ್ತು. ಹೋಗ್ಲಿ, ಕುಡುಕ್ರು ಮನೆ ಹಾಳಾಗೋಗ್ಲಿ. ಆ ಸಿಗರೇಟ್ ಸೇದಿ ಊರೆಲ್ಲ ಹೊಗೆ ಹತ್ತಿರ ನೀವ್ ಸಾರಿ ಯಾರ್ ಬೇಡ ಅಂದ್ರು ಓಡೋಳರ್ನೆಲ್ಲ ಸಾಯಿಸ್ತಿರಲ್ಲೋ. ಎಸ್ಕಿಸ್ ಮೀ. ಏನಯ್ಯ ಮಾತಾಡ್ತಿದ್ಯಾ? ನಾನು ಏನ್ ಹೇಳ್ದು? ಎಸ್ಕಿಸ್ ಮೀ ಅಂದೆ ನಾನೇ. ಮತ್ತೆ ನೋಡು. ಎಕ್ಸ್ಕ್ಯೂಸ್ ಮೀ ಅದು ಬಾಮ್ಮ ನೀನು. ಎಕ್ಸ್ಕ್ಯೂಸ್ ಮೀ. ಅಷ್ಟೇ. ನಾನು ಹೇಳ್ತೀನಿ ಎಕ್ಸ್ಕ್ಯೂಸ್ ಮೀ ಮುಂದೆ ಕೇಳು. ಹೌದಾ? ಹೇಳು. ನೋಡಮ್ಮ, ನೀನು ಇಲ್ಲ ತಪ್ಪು ತಿಳ್ಕೊಂಡಿದ್ದೆ ನೀನು. ಆಕ್ಚುಲಿ ಸಿಗರೇಟ್ ಹೋಗಿ ತುಂಬಿ ಏರಿಯಾ ಎಲ್ಲ ಕವರ್ ಆಗಿರೋದ್ರಿಂದ ತಾನೇ ನಿಮ್ ಏರಿಯಾದಲ್ಲಿ ಇನ್ನೂ ಡೆಂಗ್ಯೂ ಬಂದಿಲ್ಲ. BBMP ಅವರು ಯಾವತ್ತೋ ಒಂದ್ ದಿವಸ ಬಂದ್ಬಿಟ್ಟು ಹೋಗಿ ಹಾಕ್ಬಿಟ್ಟು ಓಡಾಯ್ತಾರಲ್ಲ, ಹಂಗಲ್ಲ. ಡೈಲಿ ಟೈಮ್ ಟು ಟೈಮ್ಗೆ ಹೊಗೆ ಬಿಡ್ತಾ ಇರ್ತೀವಿ. ಅಯ್ಯೋ ಗರ್ಲ್ಸ್, ಹಿಂಗೆ ನಾನು ಒಬ್ಳೆ ಮಾತಾಡ್ತಿದ್ರೆ ಹಿಂಗೆ ಮಾತಾಡ್ತಿರ್ತಾರೆ. ಅದಕ್ಕೆ ಬನ್ನಿ ಎಲ್ಲಾ ಸರಿ ಮಾತಾಡ್ಸೋಣ. ಅಯ್ಯೋ ಬನ್ನಿ ಸೈಡ್ ಹೋಗೋಣ. ಏನಪ್ಪ ಇಷ್ಟೊಂದು ಜನ? ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್. ಬೆಳಗ್ಗೆ ಎದ್ದು ನಿಮ್ಮ ಕೌತು ನೋಡ್ಲಿಲ್ಲ ನಾನಿವತ್ತು. ಬನ್ನಿ ಬನ್ನಿ ಬನ್ನಿ, ಏನ್ ಕೊಡಬೇಕು ಅಂತಿದ್ರೆ ಬೇಗ ಕೊಟ್ಬಿಡಿ. ಬನ್ನಿ ಗರ್ಲ್ಸ್, ಕೊಡೋಣ. ಅಯ್ಯೋ ಕೊಡೋಣ. ಅಯ್ಯೋ 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 ಅಯ್ಯೋ. ನಿರ್ಮಾಣ ಮಾಡಿದಂತ ನಿರ್ಮಾಪಕರು ಬಂದಿದೆ, ದಯವಿಟ್ಟು ಅವ್ರನ್ನ ನೀವೇ ಇಂಟ್ರೊಡ್ಯೂಸ್ ಮಾಡಿ ಕರ್ಸಿ. ಸರ್ ಬನ್ನಿ. ಸೈಯದ್ ಸಲಾಂ ಅವರು ಬನ್ನಿ ಸರ್. ಶ್ರೀ ಸೈಯದ್ ಸಲಾಂ ಅವರು ಬೆಂಗಳೂರು ದಕ್ಷಿಣದವರು, ಬೊಮ್ಮನಹಳ್ಳಿ ಅವರು, ಸಕ್ರಿಯ ರಾಜಕಾರಣಿ. ಜೊತೆಗೆ ಅವ್ರದ್ದು ವಿಶೇಷಗಳು ಸುಮಾರಿದೆ. ಸರಿಸುಮಾರು ಒಂದು 7-8 ಭಾಷೆಗಳನ್ನ ಓದಿ ಬರೀಬಲ್ರು. ವೆರಿ ಗುಡ್. ಹಾಗೆ ಸುಮಾರು ಕನ್ನಡ ಪುಸ್ತಕಗಳನ್ನ ಓದ್ತಾರೆ. ತುಂಬಾ ಅಂದ್ರೆ ತುಂಬಾ ಇವತ್ತಿನ ಕಾಲದ ಎಲ್ಲಾ ವಿದ್ಯಮಾನಗಳನ್ನು ಬೆಳಗ್ಗೆ ಎದ್ದು ತಿಳ್ಕೊಂಡೆ ಮನೆಯಿಂದ ಆಚೆ ಬರೋದು. ತುಂಬಾ ಸೆನ್ಸಿಬಲ್ ವ್ಯಕ್ತಿ. ಸರ್, ಮುಗುಳ್ನಗೆ ಸಿನಿಮಾನ ನೀವು ಪ್ರೊಡ್ಯೂಸ್ ಮಾಡಿದೀರಾ. ಎಲ್ಲಾ ಕಡೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಇದೇ ರೀತಿ ಒಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತೋಟ ಮಾಡ್ಬೋದು ನೀವು, ಅಷ್ಟು ಕೊಟ್ಟಿದ್ದೀನಿ ನಿಮ್ಗೆ. ವೀಕ್ಷಕರೇ, ಹಲವಾರು ವರ್ಷಗಳಿಂದ ನೀವು ನೋಡ್ತಾ ಬಂದಿದ್ದೀರಾ, ನಮ್ಮ ಭಟ್ರು ಯಾವುದೇ ಒಂದು ಸಿನಿಮಾ ಮಾಡ್ಲಿ, ಒಂದು ಹಾಡು ಹೇಳಲಿ, ಅದರಲ್ಲಿ ನಗುನ ಮೂಡಿಸ್ತಾ ಇರ್ತಾರೆ. ಸೊ ಆ ಒಂದು ಪ್ರಯತ್ನನ ಈ ಸಿನಿಮಾ ಮುಗುಳ್ನಗೆಯಲ್ಲೂ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸೊ ಇವ್ರ ಸಿನಿಮಾದಲ್ಲೂ ಒಂದೇ ತತ್ವ ಇರೋದು, ನಗ್ತಾ ಇರಿ ನಗಿಸ್ತಾ ಇರಿ ಅಂತ. ನಾವ್ ಹೇಳೋದು ಅದೇ, ನಗ್ತಾ ಇರಿ ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ ಲಯನ್ ಡೇಟ್ ಸಿರಪ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.